ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಈಗ ಸೀರೆ ಕೊಚ್ಚಿ ಕಟ್ಟಾತಿದ್ದೀನಿ ರೀ. ನಮ್ಮ ಸುಜಲ್ ಬಂದ ವಿಡಿಯೋ ಮಾಡತ್ತಿದ್ರಲ್ಲ, ಸೀರೆ ನಮ್ಮ ಅವಾಗ ಉಳ್ದೈತ್ರಿ ಸೀರೆ. ಅದ ಸೀರೆ ಕೊಚ್ಚಿ ಕಟ್ಟಾತಿದ್ನಿ. ಯಾರೆಲ್ಲ ನಮ್ಮ ಹೊಸದಾಗಿ ಚಾನಲ್ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೆಸರು ಕಾಳು ಕುದಿಯಕ್ಕೆ ಹಾಕ್ಕೊಂಡ್ರೆ ಹೆಸರು ಕಾಳು ಕುದಿಯಕ್ಕೆ ಹಾಕಿ ಸಾರು ಮಾಡೋದು. ರೊಟ್ಟಿ ಮಾಡಿಕ್ತದೇನ್ರಿ. ಈಗ ರೊಟ್ಟಿ ಮಾಡಿ ಲೇಟ್ ಆಗುತ್ತೆ ಇವ್ರು ಬರ್ಲಕ್ಕ. ಈಗ ಹೆಸರು ಕಾಳು ಕುದಿಲಕ್ಕೆ ಹಾಕಿದ್ರೆ ಇದು ಟಮಾಟಿ ಮತ್ತು ಉಳ್ಳಿಗಡ್ಡಿ ಹೊಡ್ಕೊಂಡು ಹಿಂಗೆ ಅದಾಗ ಹಾಲು ಕಾಯಿಸಿನ್ರಿ. ಇವತ್ತು ಲೇಟ್ ಮಾಡಿ ಅಡುಗೆ ಚಾಲು ಮಾಡಿನ್ರಿ. ಬರ್ರಿ ಈಗ ಸಾರು ಮಾಡೋಣ್ರಿ. ಸಾರು ಮಾಡಿ ಮತ್ತೆ ಸಿಂಪಲ್ ರಾತ್ರಿ ಭಾಳ ಅಡುಗೆ ಅಲ್ರಿ ನಮ್ದು, ಜರಾನೇ ಇರ್ತೈತಿ. ಈಗ ಜೀರಿಗೆ ಸಾಸಿವೆ ಹಾಕಿನ್ರಿ, ಕರಿಬೇವು ಹಾಕಿನ್ರಿ, ಉಳ್ಳಾಗಡ್ಡಿ ಹಾಕತ್ತೀನಿ. ಉಳ್ಳಾಗಡ್ಡಿ ಹಾಕಿ ಒಂದು ಜರ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮಾಡಿ ಇದು ಮಸಾಲೆ ನಾವು ಮನ್ಯಾಗ ಮಾಡಿರ್ತೀವ್ರಿ. ಇದನ್ನು ಖಾರ ಕುದಿಸಿದ್ರು ಜೋಡಿನ ಮಸಾಲೆ ತಂದಿರ್ತೀವಲ್ಲ, ಅದನ್ನು ಹುರಿದ ಮಸಾಲೆ ಮಾಡಿರ್ತೀವ್ರಿ. ಅದನ್ನು ಇದು ಫ್ರೈ ಆದಿಂದ ಅದನ್ನು ಮಸಾಲೆ ಹಾಕೋದು. ಉಳ್ಳಾಗಡ್ಡಿ ಫ್ರೈ ಆಗಿದ್ರಿ. ಈಗ ಮಸಾಲೆ ರೆಡಿ ಮಾಡಿದ್ದ ಒಂದು ಜರ ಮಸಾಲೆ ಹಾಕೋತಿರ್ತದ್ರೆ ಇದು ಖಾರ ಮನ್ಯಾಗ ಮಾಡಿರ್ತೀವಿ ನಾವು. ಖಾರ ಹಾಕ್ತಂದ್ರೆ ಹೆಸರು ಕಾಯಿ ಜರ ಖಾರ ಜಾಸ್ತಿನೇ ಹಾಕಿ ಒಂದು ಜರ ಟೇಸ್ಟ್ ಬರ್ತದೆ. ಖಾರ ಹಾಕಿ ಆಮೇಲೆ ಟಮಾಟಿ ಹಾಕ್ತಿರ್ತಾರೆ ಅದಕ್ಕೆ. ಅಂದ್ರೆ ಇದು ಖಾರ ಅದ ಟಮಾಟಿ ಒಳಗೆ ಫ್ರೈ ಇದ್ರೆ ಟೇಸ್ಟ್ ಬರ್ತೈತ್ರಿ. ಇದು ಈಗ ಹೆಸರು ಕಾಯಿ ಹಾಕಿನ್ರಿ ಅದ್ರೊಳಗೆ ಕುದ್ದಿದ್ದು. ಈಗ ಒಂದು ಜರ ನೀರು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ನಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿನೂ ಮಾಡ್ಬೇಕು. ಅಥವಾ ನಮ್ಗೆ ತಿಳು ಬೇಕಂದ್ರೆ ತಿಳು ಭೀ ಮಾಡ್ಕೋಬೋದು. ಅದ್ರೊಳಗೆ ರೊಟ್ಟಿ ಜೋಡಿ ಅನ್ನ ಜೋಡಿ ಚಲೋ ಆಗ್ತೈತ್ರಿ. ಇದು ಮತ್ತು ಹೆಸರು ಕಾಳು ಮಾಡಿದ ದಿವ್ಸ ರೊಟ್ಟಿ ಹೆಚ್ಚಿಗೆ ತಿನ್ನತ್ತಾರ್ರಿ. ಈ ಸಂಜೆಗೆ ನಮ್ಗೇನು ಭಾಳ ಹತ್ತಲ್ರಿ ಇದು ಅಡುಗೆ. ಇದು ಒಂದು 5 ನಿಮಿಷ ಕುದಿಲಕ್ಕೆ ಬಿಡೋಣ್ರಿ. ಇದನ್ನು ರುಚಿಗೆ ತಕ್ಕಂಗೆ ಜರ ಉಪ್ಪು ಹಾಕ್ಕೊಂಡ್ರಿ. ಇದಕ್ಕೆ ಉಪ್ಪು ಹಾಕಿ ಕುದಿಲಕ್ಕೆ ಬಿಡೋಣ್ರಿ ಒಂದು 5 ನಿಮಿಷ.
ಕೊತ್ತಂಬರಿ ಹಾಕ್ಕೊಂಡ್ರಿ ಅದಕ್ಕೆ ಉದ್ದಿಂದ ಇದ್ರೊಳಗೆ ನೀರು ಬಿಸಿ ಮಾಡಿ ಹಾಕಿನ್ರಿ ಅದು ಜಿಗಟಿಗೆ ನೀರು ಬಿಸಿ ಮಾಡಿ ಹಾಕಿ ನಾದನ್ರಿ ಇದನ್ನು ಚಲೋ ತಂಗೆ ನಾದ್ರೆ ರೊಟ್ಟಿ ಚಲೋ ತಂಗೆ ಬರ್ತಾವೆ ಈ ಸಾಂಬಾರು ರೆಡಿ ಆತ್ರಿ ಈಗ ಇದು ಚಲೋ ತಂಗೆ ಕೂತೈತ್ರಿ ಈಗ ಹಿಟ್ಟು ನಾದೇನಿಗೆ ಈ ಕಡೆ ರೊಟ್ಟಿ ಮಾಡ್ತೇನೆ ರೀ ಇದು ನೀರು ಹಚ್ಚೋಣ್ರಿ ಈಗ ಆತ್ರಿ ಫ್ರೆಂಡ್ಸ ರೊಟ್ಟಿನೂ ಆತ್ರಿ ಅನ್ನ ಭೀ ಆತ ಸಾಂಬಾರು ಮಾಡಿದ್ದೀವಿ ಮತ್ತು ಈಗ ನಾಳೆ ಲಾಗ್ದಾಗ ಸಿಗ್ತೇನೆ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್